ಫ್ಯಾಮಿಲಿ ಬಗ್ಗೆ ಹೇಳುದಂದ್ರೆ ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಇಬ್ಬರದ್ದೇ ಕೈ, ಬಂಗಾರ ಮತ್ತೆ ಅಣ್ಣ ಇಬ್ಬರೇ ದುಡ್ಡಿದ ಮ್ಯಾನೇಜ್ಮೆಂಟ್. ನಾನು ಹುಷ ಯಾವ್ದು ರೆಸ್ಟ್ರಿಕ್ಷನ್ ಇಲ್ಲ, ನೀವು ನೋಡ್ಕೊಳ್ಬೇಡಿ ನಾವೇ ನೋಡ್ಕೊಳ್ತೇವೆ ಹಾಗಲ್ಲ. ನಾವೇ ಖುಷಿಯಿಂದ ಅವ್ರಿಗೆ ಕೊಟ್ಟದ್ದು, ಮತ್ತೆ ತಲೆನೋವು ಸಹ ಬೇಡ ಅಂತ ಮ್ಯಾನೇಜ್. ಸೊ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ. ನಾವು ಎಂಟ್ರಿ ಆಗ್ಬೇಕಂತ ಸಿಚುವೇಶನ್ಸ್ ಬರಲಿಲ್ಲ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಎಲ್ಲೋ ಬೇಡದ ಕಡೆ ದುಡ್ಡು ಹಾಕ್ತಾರೆ ಅನ್ನೋ ಟೆನ್ಷನ್ ಇಲ್ಲ. ಅವ್ರು ಮ್ಯಾನೇಜ್ ಮಾಡ್ತಾರೋ ಅನ್ನೋ ನಂಬಿಕೆ ಉಂಟು, ಅವ್ರು ಹಾಗೆ ಮ್ಯಾನೇಜ್ ಮಾಡ್ತಿದ್ದಾರೆ. ಅದೊಂದು ಪಾಸಿಟಿವ್. ಅದು ಮುಂಚೆಯಿಂದ ನಮ್ಮ ಮನೆಯಲ್ಲಿ ಅಪ್ಪ ಮ್ಯಾನೇಜ್ ಮಾಡಿ ಬಂದದಲ್ಲ ದುಡ್ಡಿದ ವಿಷಯ ಎಲ್ಲ, ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಸಹ ಹುಡುಗರಿಗೆ ಹೋಯ್ತದೆ. ಫಸ್ಟ್ ಆಫ್ ಆಲ್ ನಮ್ಗೆ ಇಂಟ್ರೆಸ್ಟ್ ಸಹ ಇಲ್ಲ, ಒಂದ್ ವೇಳೆ ದುಡ್ಡಿದಿನ್ ನಾವ್ ಎಂಟರ್ ಆಗಿದ್ರೆ ಜಗಳ ಬರ್ತಿತ್ತು ಶೋರ್. ಯಾಕೆ ಅದು ನಂಗೆ ಅನಿಸ್ತದೆ, ಹಾಗೆ ನಂಗೆ ಅನಿಸ್ತದೆ. ಕೆಲವು ಫ್ಯಾಮಿಲಿಯಲ್ಲಿ ನಾವೇ ನೋಡ್ಕೊಳ್ಬೇಕನ್ನೋದು ಕೆಲವು ಹೆಂಗಸರಿಗೆ ಇರ್ತದಲ್ಲ. ನನ್ಗೆ ಮತ್ತೆ ಲಕ್ಷ್ಮಿ ಅದೊಂದು ಮೈಂಡ್ ಸೆಟ್ ಉಂಟು. ಎಲ್ಲ ಸರಿ ಇದೆ, ಮತ್ತೆ ನಾವು ಸಹ ಕೆಲಸ ಮಾಡ್ತಿದ್ದೇವಲ್ಲ ಮಮ್ಮಿ. ಕೆಲವು ಹುಡುಗಿಯರಿಗೆ ಇರ್ತದೆ, ನಾವ್ ಯಾಕೆ ಗಂಡನಿಗೆ ದುಡ್ಡು ಕೊಡ್ಬೇಕು, ನಮ್ಮ ದುಡ್ಡು ನಾವು ಸೇವಿಂಗ್ ಮಾಡುವ, ಗಂಡನ ಆತರ ಹೇಳ್ತದೆ. ಈಗ ಜನರೇಷನ್ ಹಾಗೆ ಅಲ್ವಾ, ನಮ್ಮ ಅಕೌಂಟಿಂದ ಅವ್ರಿಗೆ ಯಾಕೆ ದುಡ್ಡು ಕಳಿಸ್ಬೇಕು ಅಂತ. ನಮ್ದು ಹಾಗೆ ಅಲ್ಲ, ನಮ್ಗೆ ಬೇಕಾದ ಕೇಳ್ತೇವೆ, ಇಲ್ಲಾಂದ್ರೆ ಖರ್ಚಿಗೆ ಇಟ್ಕೊಂಡು ಕಳಿಸ್ತೇವೆ, ಹಾಗೆ ಅಲ್ಲ. ಹಾಗಾಗಿ ಸಹ ಇದು ಅಡ್ಜಸ್ಟ್ಮೆಂಟ್. ನನ್ಗೆ ಅನ್ಸುತ್ತೆ ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲೇ ಜಗಳ ಬರುದು ಫ್ಯಾಮಿಲೀಸ್ ಅಲ್ಲಿ. ಬಟ್ ಇಲ್ಲಿ ಏನಂದ್ರೆ ಅದು ಹೇಗ್ ಮ್ಯಾನೇಜ್ ಆಗ್ತಿದೆಯೋ ನಂಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾಸ ಇಲ್ಲ. ಬಟ್ ದುಡ್ಡಿನ ವಿಷಯದಲ್ಲಿ ಜಗಳ ಇಲ್ಲ, ಅದೊಂದು ಒಳ್ಳೆ. ಅಲ್ಲ ಸಾಕಿ ಕಲಿಸಿದಾರೆ, ಇಲ್ಲ ಅಂತಿಲ್ಲ. ಮತ್ತೆ ಬೇರೆ ಎಂತ ಮಾಡಿ ಇಡ್ಲಿಲ್ಲ, ಖರ್ಚೆ ಮಾಡಿದ್ದು ನಿಮ್ಮ ಹಾಗೆ ಅವ್ರು ಇರ್ಲಿಲ್ಲ. ಅದೆಷ್ಟು ಒಳ್ಳೇದಾಗ್ತಿತ್ತು ಇನ್ನು ಕೂಡ. ಅಲ್ಲ ಮಾಡಿಟ್ಟವ್ರದ್ದು ಮೊನ್ನೆ ನೋಡಿದ್ವಲ್ಲ ಪರಿಸ್ಥಿತಿ. ಅದೇ ಕಷ್ಟ ಅಂತ ಹೇಳಿಕೊಡ್ತು. ನಾವು ಎಲ್ಲವನ್ನು ನೆಗೆಟಿವ್ ತಗೊಳ್ತಾ ನೋಡ್ತಾ ಹೋದ್ರೆ ಅವ್ರೆಂತ ಮಾಡ್ಲಿಲ್ಲ ಎಂತ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಎಂತಾನೇ ಇರ್ತಿರ್ಲಿಲ್ಲ. ನಾವ್ ಇಲ್ಲಿ ಇದ್ದೀವಿ ಅಂದ್ರೆ ಏನಾದ್ರು ಮಾಡಿದಾರ, ಒಂದು ಇಂಡೈರೆಕ್ಟ್ ಆಗಿ ಹೇಳಿಕೊಟ್ಟಿದ್ದಾರೆ. ನೋಡು, ಎಷ್ಟು ಮೊನ್ನೆ ಅಷ್ಟೇ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಬೇಕಾದಷ್ಟು ಕೋಟ್ಯಾಧೀಶ್ವರ ಆದ್ರೂ ಸಹ ಅವರು ಪ್ರಾಣ ಕಳ್ಕೊಂಡ್ರು. ಏನ್ ಹೇಳ್ತಾರೆ ಅಣ್ಣ, ದುಡ್ಡೇ ಇಂಪಾರ್ಟೆಂಟ್, ಫ್ಯಾಮಿಲಿ ಇಂಪಾರ್ಟೆಂಟ್, ನಿಂದ ಎಂತ ವರ್ಷನ್? ಅದೇ ಈಗ ದುಡ್ಡು ಇಟ್ಕೊಂಡ್ರು ಅವಳು ಹೇಳ್ತಾರೆ ಸೂಸೈಡ್ ಮಾಡ್ಕೊಂಡ್ರಲ್ವಾ, ದುಡ್ಡಿಂದ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಾನು ಫೈನಲಿ ಹೇಳುದು ಅಂತಂದ್ರೆ, ಫ್ಯಾಮಿಲಿ ಒಟ್ಟಿಗೆ ಇರ್ಬೇಕಂತಾದ್ರೆ ಇದೇ ತರ ನಾವು ಕುತ್ಕೊಂಡು ಮಾತಾಡ್ತಿದ್ದೇವಲ್ಲ, ಎಲ್ಲ ಫ್ಯಾಮಿಲಿ ಅವರು ಹೀಗೆ ಕುತ್ಕೊಂಡು ಮಾತಾಡ್ಬೇಕು. ಯಾರಿಗೆ ಯಾವ್ದು ಇಷ್ಟ, ಯಾರಿಗೆ ಯಾರ ಮನಸ್ಸಲ್ಲಿ ಎಂತ ಉಂಟು, ಯಾರಿಗೆ ಏನಾಗ್ಬೇಕು, ಎಲ್ಲ ಹೊರಗೆ ಮಾತಾಡಿದಾಗ್ಲೇ ಫ್ಯಾಮಿಲಿ ಒಟ್ಟಾಗ್ಲಿಕ್ಕೆ ಸಾಧ್ಯ. ನಂಗನ್ಸುದು ನಾವು ಒಟ್ಟಿಗಿದ್ದೇವೆ ಅಂತಂದ್ರೆ ನಾವ್ ಈ ತರ ಕುತ್ಕೊಂಡು ಮಾತಾಡ್ತೇವಲ್ಲ, ಇದು ನಾವು ಆವಾಗ ಮಾಡ್ತೇವೆ. ಸೆಲೆಬ್ರೇಷನ್ ಇದ್ದಾಗ ಏನಾದ್ರು ನಾವೇ ಕುತ್ಕೊಂಡು ಮಾತಾಡ್ತೇವೆ, ಡಿಸ್ಕಸ್ ಮಾಡ್ತೇವೆ ಯಾವ್ದ್ರಲ್ಲಿ ಇನ್ನು ನಾವು ಇಂಪ್ರೂವ್ ಆಗ್ಬೋದು, ಅಥವಾ ಯಾರಿಗಾದ್ರೂ ಏನಾದ್ರು ಬೇಜಾರು ಉಂಟಾ, ಈ ತರ ನಾವೇ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತೇವೆ. ಹಾಗಾಗಿ ನಾವು ಒಟ್ಟಿಗಿದ್ದೇವೆ. ಮಾತುಕತೆ ತುಂಬಾ ಇಂಪಾರ್ಟೆಂಟ್. ಕೆಲವು ಫ್ಯಾಮಿಲಿಯಲ್ಲಿ ಮಾತಾಡೋದಿಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಒಳಗೊಳಗೆ, ಮತ್ತೆ ಅದು ಬೇರೆ ಕೊನೆಗೆ ಅದು ಬೇರೆ ಆಗೋ ತನಕನೇ ಬರುದು. ಅಲ್ಲಿಗೆ ಹೋಗ್ಲಿಲ್ಲ. ಯಾಕಂದ್ರೆ ನಂಗೆ ಅನ್ಸುತ್ತೆ ನಾವ್ ಈ ತರ ಕುತ್ಕೊಂಡು ಮಾತಾಡಿದ್ರೆ ಬೆಸ್ಟ್ ಸೊಲ್ಯೂಷನ್. ನಮ್ಮೊಂಥರ ಥೆರಪಿ ಇದ್ದಾಗೆ. ಯಾರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಿದ್ದಾರೆ, ಯಾವ ವಿಷಯದಲ್ಲಿ ನಾವು ಚೇಂಜ್ ಆಗ್ಬೋದು, ಇನ್ನು ಬೆಟರ್ ಆಗ್ಬೋದು, ಇದೆಲ್ಲ ನಮ್ಗೆ ಗೊತ್ತಾಗ್ತದೆ ಹೀಗೆ ಕುತ್ಕೊಂಡು ಮಾತಾಡಿದಾಗ. ನಂಗೆ ಅನ್ಕೊಂಡು ಎಲ್ಲ ಫ್ಯಾಮಿಲಿಯವರು ಹೀಗೆ ಮಾಡ್ಬೇಕು. ಅವಾಗ ಬೇರೆ ಫ್ಯಾಮಿಲಿಯವ್ರಿಗೆ ಒಟ್ಟಿಗೆ ಇರ್ಬೋದು, ಮನ್ಸಲ್ಲಿ ಇಟ್ಕೊಂಡು ಕುತ್ಕೊಳ್ಬಾರ್ದು. ಯಾರ ಬಗ್ಗೆ? ರೂಪನ್ ಬಗ್ಗೆ. ರೂಪನ ಬಗ್ಗೆ ನಾವು ಫಸ್ಟ್ ಟೈಮ್ ಬಂದಾಗ ಸುಮ್ಮನೆ ಹೀಗೆ ಅವಳು ಎಕ್ಸಾಮಿಗೆ ಜಾಬಿಗೆ ಆ ತರ ಒಂದು ತಲೆಯಲ್ಲಿ ಇಟ್ಕೊಂಡು ಬಂದದ್ದು, ಬರ್ತ್ಡೇಗೆ ಅಂತ ಸೆಲೆಬ್ರೇಷನ್ಗೆ. ಈಗ ನಮ್ಮ ಫ್ಯಾಮಿಲಿನೇ ಆಗಿ ಹೋಗಿದ್ದಾರೆ. ಅದು ಹೇಗಾಯ್ತು ಅಂತ ಗೊತ್ತಿಲ್ಲ. ಈ ನಮ್ಮ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಆದಾಗ ಆಯ್ತು, ಒಂದು ವರ್ಷದಲ್ಲಿ ಮಕ್ಕಳನ್ನು ಅವಳು ಇದ್ದದ್ರಿಂದ ನಮ್ಗೆ ಹೆಲ್ಪ್ ಉಂಟಲ್ಲ, ಹೆಲ್ಪ್ ಆದದ್ದು ಎಸ್ಪೆಷಲಿ ರಶ್ಮಿ ಮತ್ತೆ ಬಬುಲುನಿಗೆ ಅದೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಹೆಲ್ಪ್ ಆಗಿದೆ ಅಂತ. ಚಿಕ್ಕ ಸ್ವಲ್ಪ ದೊಡ್ಡವಳಾಗಿದ್ದು, ಬಟ್ ಬಬ್ಲಿಗೆ ಆಗ ತುಂಬಾ ನೆಸೆಸರಿ ಇತ್ತು ಯಾರಾದ್ರೂ ಒಬ್ರು ನೋಡ್ಕೊಡೋದು. ಇಲ್ಲಾಂದ್ರೆ ಅವ್ನು ಮಾಡುವ ಪೋಖ್ರಿಗೆ ಉಂಟಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಸಲ ಬೀಳ್ತಿದ್ದ ಅಂತ. ಅದನ್ನೆಲ್ಲ ಉಳಿಸಿದಾಳೆ, ಬಿದ್ದು ಗಾಯ ಮಾಡ್ಕೊಳ್ಳೋದು ತುಂಬಾ ಉಳಿಸಿದಾಳೆ. ಬೈಕಲ್ಲಿ ಬಿದ್ದದ, ಬೈಕ್ ಬಿದ್ದದ ಅವನ ಮೇಲೆ. ಆತರ ಇಲ್ಲ, ಅವನಿಗೆ ಇದ್ದದ್ದೇ ರೋಡ್, ಮನೆ ಮುಂದೆನೆ ರೋಡ್ ಅಲ್ಲ ಅಲ್ಲಿದ್ದಾಗ. ಸೊ ಅದಕ್ಕೊಂದು ಥ್ಯಾಂಕ್ಸ್ ರೂಪನಿಗೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಮನೆಯದೇ ಕೆಲಸ ಮಾಡ್ತಿದ್ದೆ, ಮನೇಲಿ ಇರ್ತಿದ್ದೆ. ಬಟ್ ಅವಳು ಚೀಕು ಅರ್ಧ ದಿನ ಏನೋ ಸ್ಕೂಲ್ ಹೋಗ್ತಿದ್ಲು. ಅವಾಗ ಬಂದ ಮೇಲೆ ಹೋಮ್ ವರ್ಕ್ ಸಹ ಮಾಡಿಸಿದಾಳೆ. ಅವಳದ್ದು ಡ್ರೆಸ್ ಚೇಂಜ್ ಮಾಡೋದು, ಕರ್ಕೊಂಡ್ ಬರ್ಲಿಕ್ಕೆ ಅದೆಲ್ಲ ಮಾಡಿದ್ದಾಳೆ ಅವಾಗ ಸುಮಾರು 1 ವರ್ಷ. ಸೊ ಅದೆಲ್ಲ ಮರಿಲಿಕ್ಕಿಲ್ಲ.
ಮತ್ತೆ ಕೌಶಿಕ್ ಬಗ್ಗೆ ಹೇಳ್ಬೇಕಾ? ಹೌದು, ಇದು ಮೋಸ್ಟ್ ಡಿಮಾಂಡಿಂಗ್ ಇದೆ. ಕೌಶಿಕ್ ಒಂದು ಬಯಸದೆ ಬಂದ ಭಾಗ್ಯ ತರ. ಅದನ್ನ ಏಂಜಲ್, ಈಸ್ ಎ ಏಂಜಲ್. ಅವಳು ನಾವು ಅನ್ಕೊಳ್ಳೇ ಇರ್ಲಿಲ್ಲ ಅವನು ಈಗ ಒಂದು ಮಿಂಗಲ್ ಆಗಿ ನಮ್ಮ ಜೊತೆ ಇರ್ತಾನೆ ಅಂತ. ನಾವ್ ಅನ್ಕೊಂಡದ್ದು ಒಂದು ಸಾಟರ್ಡೆ ಬರ್ತಾನೆ ಹೋಗ್ತಾನೆ ಅಂತ. ಅವನು ಉಂಟಲ್ಲ ಬಂದದ್ದು ಅಂದ್ರೆ ಎಂತ ಹೇಳ್ತಾರೆ, ಬ್ಲೆಸ್ಸಿಂಗ್. ನಮ್ಮೊಂದು ಬಲಗೈ ಬಂಟ ಬಂದಾಗ ಆಯ್ತು. ಅವನು ಯಾವುದಕ್ಕೆ ಎಂತ ಹೇಳಿ ಅವ್ನಿಗೆ ಹೇಳ್ಬೇಕಂತಿಲ್ಲ, ಅವನು ಕೆಲಸ ಮಾಡಿ ಆಗಿರ್ತದೆ. ನಾವು ಹೇಳುವ ಮೊದಲು ನಮ್ಗೆ ಎಂತ ಬೇಕು ನೋಡಿ ಇದು ಮಾಡಿ ಹೇಳಿದ್ರೆ ಅದಕ್ಕಿಂತ ಹೇಳುವ ಮೊದಲೇ ಅವ್ನು ನಮ್ಗಿಂತ ಚೆನ್ನಾಗಿ ಮಾಡ್ತಾನೆ. ಯಾವ ಕೆಲಸ, ವಿಡಿಯೋದ್ ಇರ್ಬೋದು, ನಮ್ದು ಬೇರೆ ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಏಟು ದೊಡ್ಡ ನಾವು ಹೇಳುವ ಮೊದಲು ಆ ಕೆಲಸ ನಮ್ಗಿಂತ ಚೆನ್ನಾಗಿ ಮಾಡಿ ತೋರಿಸ್ತಾನೆ ಎಲ್ಲ. ಮತ್ತೆ ಕೆಲಸ ಮಾಡುದು ಬೇರೆ, ನಮ್ಮ ಮನೆ ಅಂದ್ಕೊಂಡು ಅವ್ನು ಮಾಡ್ತಿರ್ತಾನೆ ಆಕ್ಚುಲಿ. ಅದೊಂದು ಇದೆಯಲ್ಲ, ಎಂತ ಸಹ ಇದು ನೀಟ್ ಇಡ್ಬೇಕು, ಬಂದವರಿಗೆ ಅದು ಅವಶ್ಯಕತೆನೇ ಇಲ್ಲ ಆಕ್ಚುಲಿ, ಬೇಗ ಇಟ್ಕೊಳ್ತಾರ ಅನ್ನೋ ಕಾನ್ಸೆಪ್ಟ್ ಇರ್ತದಲ್ಲ, ಅವನದೆಲ್ಲ ಮಾಡ್ತಾನಲ್ಲ. ಅದು ಆಕ್ಚುಲಿ ಈ ಮನೆ ಅಂತ ಬಂದ್ಮೇಲೆ ಅವ್ನು ಸ್ವಲ್ಪ ಅದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಇಲ್ಲಿ ಸ್ವಲ್ಪ ಮಾಡ್ಬೇಕಂದ್ರೆ ಆ ಇಂಟ್ರೆಸ್ಟ್ ಇದೆಯಲ್ಲ ಅವ್ನು ಹೇಳುದು, ಅದಕ್ಕೆ ಒಂದು ಇದೆಲ್ಲ ಪ್ಲಾನ್ ಅನ್ನತ್ತೆ. ಇಲ್ಲಿ ಹಾಕುದು, ಗಡಿಯಾರ ಅಲ್ಲಿ ಹಾಕುದು, ಫೋಟೋ ಅಲ್ಲಿ ಹಾಕುದು, ಮತ್ತೆ ಈ ಫ್ಯಾಮಿಲಿ ಫೋಟೋ ನಾವು ಮೋಸ್ಟ್ಲಿ ಮಾಡ್ತಾನೆ ಇರ್ಲಿಲ್ಲ. ಫ್ಯಾಮಿಲಿ ಫೋಟೋ ನಮ್ದು ಐಡಿಯಾದಲ್ಲಿ ಫ್ಯಾಮಿಲಿ ಇರ್ಲಿಲ್ಲ. ಅದೊಂದು ಇದ್ದದ್ದು ತುಂಬಾ ಒಳ್ಳೆ ಆಯ್ತು ಈಗ ಫ್ಯಾಮಿಲಿ ಇದ್ದು. ಇಲ್ಲಿ ಫ್ಯಾಮಿಲಿ ಫೋಟೋನೇ ಇರ್ಲಿಲ್ಲ ಈ ಮನೆಯಲ್ಲಿ. ಹಾಗೆ ಉಷಾ, ಈ ಜನರೇಷನ್ ಪ್ಲಸ್ ರೂಪ ಏನ್ ಹೇಳ್ತಿ? ಅದನ್ನ ನಾನು ನೆಕ್ಸ್ಟ್ ಹೇಳಿಗೋದು. ಯಾರು ಹೆಣ್ಮಕ್ಳು ಈಗಿನ ಜನರೇಷನ್ ಮೊಬೈಲ್ ಅಂದ್ರೆ ಅಟ್ಯಾಚ್ಮೆಂಟ್ ಕಮ್ಮಿ ಅವರಿಗೆ. ಮಕ್ಕಳದಂತ ಅವ್ರಿಗೆ ನೋಡಿನೇ ಗೊತ್ತಿರುದಿಲ್ಲ ಹೇಗಿರ್ಬೇಕು, ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇರುದಿಲ್ಲ. ಅದೇ ಅದು ಐಡಿಯಾನು ಬರುದಿಲ್ಲ, ಇಂಟ್ರೆಸ್ಟ್ ಇರುದಿಲ್ಲ, ಮತ್ತೆ ಇಡೀ ದಿನ ಮೊಬೈಲ್ ಅಲ್ಲಿ ಬಿದ್ದಿರುದು ಅಂತ. ನಾನು ಯಾವಾಗಲ ಮೇನ್ ಅವಳ ಮೆನ್ಷನ್ ಮಾಡೋದು, ಈಗಿನ ಜನರೇಷನ್ ಅಲ್ಲಿ ಹುಡುಗಿಯರು ಈ ತರ ಇರೋದು ತುಂಬಾ ಕಡಿಮೆ. ಮೊಬೈಲ್ ಇಟ್ಕೊಂಡು ಕೂರೋದು ಇಲ್ಲದೆ, ಅಂದ್ರೆ ಅದು ಆಬ್ವಿಯಸ್ಲಿ ಏಜ್ ಆಗಿದೆ, 20-21 ವರ್ಷಕ್ಕೆಲ್ಲ ಹುಡುಗರ ಜೊತೆ ಮಾತಾಡ್ತಿರೋದು, ಇಲ್ಲ ಮೊಬೈಲ್ ಅಲ್ಲಿ ಬಿದ್ದಿರೋದು, ಇದೇ ಇನ್ಸ್ಟಾದಲ್ಲಿ ಬಿದ್ದಿರೋದು, ಇದೇ ಆಗಿರ್ತದೆ. ನಾನೊಂದು 2-3 ವರ್ಷದಲ್ಲಿ ನೋಡಿದಲ್ಲಿ ರೂಪನ ಆ ವಿಷಯದಲ್ಲಿ ಅವಳು ಆ ಪಾಯಿಂಟ್ ಮಾಡ್ಲಿಕ್ಕೆ ಇಲ್ಲ. ಒಂದು ಕಾಲ್ ಬರುದಿಲ್ಲ ಅವಳಿಗೆ, ಅಥವಾ ಒಂದು ಮೊಬೈಲ್ ಅಲ್ಲಿ ಈ ಟೈಮಲ್ಲಿ ಬಿದ್ದಿರ್ಬೇಕು ಅನ್ನೋದು ಅವಳದೇ ಇಲ್ಲ. ಯಾವ ಬೋರ್ ಆಗ್ತಿದ್ ಯಾವ ಹೋಗಿ ನೋಡ್ತಾಳೆ ವಿನಃ ಅದೊಂದು ಬೋರ್ಸ ಆದ್ರೆ ಮಕ್ಳಿಲ್ಲದಿದ್ರೆ ಮಾತ್ರ. ಮಕ್ಳಿಲ್ಲದೆ ಬೋರ್ ಅದು ಸಹ ಅವಳದುಂಟು. ಮಕ್ಳು ಮಲಗಿದ್ದಾರೆ ಆ ತರ ಇರ್ಬೇಕಾದ್ರೆ ಮೊಬೈಲ್ ಮುಟ್ತಾಳೆ, ಇಲ್ಲದ್ರೆ ಇಡೀ ದಿನ ಮಕ್ಳಿದ್ರೆ ಇಡೀ ದಿನ ಮೊಬೈಲೇ ಬೇಡ ಅವಳಿಗೆ. ಹೌದು, ಇದು 1 ದಿವಸ 2 ದಿವಸ ನೋಡಿದಲ್ಲ, 2 ವರ್ಷ ನೋಡಿದ್ರು. ನಾನು ಇವಾಗಲ್ಲ, ಅವಳು ಬಂದು 1 ವರ್ಷದಲ್ಲಿ ಸರಿ ಹೇಳಿದ್ದೇನೆ, 2-3 ವರ್ಷ ಆಯ್ತು. ಇವಾಗ ಸಹ ಹಾಗೆ. ಇವ್ರು ಸಹ ಮೊನ್ನೆಯಿಂದ ಬಂದಾಗಿಂದ ಈಗ ಯಾವ ಮಕ್ಕಳು ಹಾಗಿಲ್ಲ. ಒಂದ್ರ ಮೇಲೆ ನಾವು ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಲಿ. ರೂಪೇಶ ನೀನ್ ಹೇಗೆ ಬಿಟ್ಟಿರು ಉಷಾ? ಅವನಿಗ ಸ್ವಲ್ಪ ಹುಷಾರಿಲ್ಲ, ಡಲ್ ಇದ್ದಾನೆ. ನಿನ್ನೆಯಿಂದ ತುಂಬಾ ಡಲ್ ಇದ್ದಾನ ಅವನು. ಕಡಿಮೆ ಅಂತ ಬಿಟ್ರೆ ಒಬ್ಬ ಹುಡುಗ ಆಗಿ ಒಳ್ಳೆ ಹೌದನಾ? ಆಫೀಸಲ್ಲಿ ಒಳ್ಳೆ ಓಪನ್ ಅಪ್ ಆಗ್ತಿ ಅಂತ ಈಗ ಉಷಾ ಹೇಳುದು. ಇಲ್ಲಿ ಈಗ ಮನೇಲಿ ಓಪನ್ ಅಪ್ ಆಗಲ್ಲ ಅಂತೆ, ಆಫೀಸಲ್ಲಿ ಒಳ್ಳೆ ಓಪನ್ ಅಪ್ ಆಗ್ತಿದೆ ಅಂತೆ. ಯಾರು ಇಲ್ಲ. ರೂಪೇಶ್ ಒಂದು ಜಾಬ್ ಆಗಿದ ತಕ್ಷಣ ಮೈಂಡ್ ಸೆಟ್ ಇಟ್ಕೊಂಡಿದ್ದ ಆಫೀಸಲ್ಲಿ ಓಪನ್ ಅಪ್ ಆಗ್ಬೇಕಂತ. ಪಾಪ ಸ್ವಲ್ಪ ಮ್ಯಾರಿಡ್ ವುಮೆನ್ಸ್ ಜಾಸ್ತಿ ಇರೋದ್ರಿಂದ ಓಪನ್ ಅಪ್ ಎಲ್ಲಿ ಆಗ್ಬೇಕಂತ ಗೊತ್ತಾಗ್ತಿಲ್ಲ. ಎಂತ ತಂದ್ರಿ ಬಬ್ಬುಳು? ಓ ಸ್ವೀಟ್. ಆನಿವರ್ಸರಿಗೆ ಅಜ್ಜಿ ಎಂತ ತೆಗೆಸಿಕೊಟ್ರು ನಿಮಗೆ? ಜಮ್ಸ್ ಮತ್ತೆ ದೊಡ್ಡ ಕೇಕ್. ವಾವ್, ಆನಿವರ್ಸರಿ ಕೇಕ್ ಬಂತು. ಸಪೋರ್ಟ್ ಮಾಡಿದ್ದಾರೆ ಮಾರ್ರೆ. ಭಾರಿ ಒಳ್ಳೆ ಮಾಡಿದ್ದಾರೆ. ಹಾ ಅಲ್ಲ ಭಾರಿ ಒಳ್ಳೆ. ಅದು ಲಾಂಗ್ ಕರ್ಲ ಉನ್ನದ. ಏ ಕಣ್ಣು ದೊಡ್ಡದಂತಲ್ಲ ನೀವು. ಗೆಂಗೆ Thank you.